ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಎಸ್ಟಡಿ ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಕಣ್ಮಣಿಯಂತೆ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ಕಣ್ಮಣಿಯಂತೆ ಎಸ್ಟಡಿ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಎಸ್ ನಡೆಸಯ್ಯ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೇ ಬಿರುಗಾಳಿಗೆ ಆಶ್ರಯವೇ. ಹೌದು ಡ್ಯಾಡಿ, ಬಿಸಿಲಲ್ಲಿ ತಣ್ಣನೆ ನೆರಳೇ ಬಿರುಗಾಳಿಗೆ ಆಶ್ರಯವೇ. ಘೋರ ಮಳೆಯಲ್ಲೂ ಕಾಯುವವನೇ ನನ್ನಯ ಗುಡಾರವೇ. ಎಸ್ಟಡಿ ಘೋರ ಮಳೆಯಲ್ಲೂ ಕಾಯುವವನೇ ನನ್ನಯ ಗುಡಾರವೇ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಹೌದು, ಪವಿತ್ರಾತ್ಮನೇ ಕರ್ತನೇ ಆವರಿಸಿ ನಡೆಸಯ್ಯ. ನ್ಯಾಯ ತೀರ್ಪಿನ ಆತ್ಮನಾದವನೇ ದಹಿಸುವ ಪವಿತ್ರಾತ್ಮನೇ. ನ್ಯಾಯ ತೀರ್ಪಿನ ಆತ್ಮನಾದವನೇ ದಹಿಸುವ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವ ಎಸ್ ಲಾರ್ಡ್ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಎಸ್ಟಡಿ ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ನನ್ನ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಎಸ್ ಲಾರ್ಡ್ ನಡೆಸಯ್ಯ. ಪವಿತ್ರಾತ್ಮನೇ
ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೌದು ಡ್ಯಾಡಿ, ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಹೌದಪ್ಪ, ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೌದು ಡ್ಯಾಡಿ, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್, ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಹೌದಪ್ಪ, ಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಹೌದು, ಅಸಾಧ್ಯವು ನಿನಗೆ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೌದು ಡ್ಯಾಡಿ, ನಿನಗೆಲ್ಲವೂ ಸಾಧ್ಯ. ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ಪ್ರೀತಿಸುವ ಆಲ್ಮೈಟಿ ಗಾಡ್, ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ನಿನಗೆ ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಹೌದು ಡ್ಯಾಡಿ, ಮಾನವನ ಕಾರ್ಯವನ್ನೆಲ್ಲ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಎಸ್ ಲಾರ್ಡ್, ಅವನವನ ಎಸ್ ಲಾರ್ಡ್,
ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಹೌದು ಡ್ಯಾಡಿ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ, ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನಗೆ ಒಂದು ಇಲ್ಲಪ್ಪ, ನಿನಗೆ ಕಠಿಣವಾದದ್ದು ಒಂದು ಇಲ್ಲ, ಎಲ್ಲವೂ ನಿನ್ನದು ಸಾಧ್ಯ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಸೇನೆಗಳ ಕರ್ತನು ನೀ, ಹೌದು ಡ್ಯಾಡಿ. ಒಂದು ಇಲ್ಲ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಓಹೋ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿನಗೆ ಒಂದು ಇಲ್ಲ. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಹೌದು ಡ್ಯಾಡಿ, ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹೌದು ಡ್ಯಾಡಿ, ನನ್ನೇಸುವೆ,
ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಇನ್ನೊಂದ್ಸರಿ ಹೇಳುವ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನಗೇನು ಕೊರತೆ ಇಲ್ಲಪ್ಪ. ಹೌದು ಡ್ಯಾಡಿ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನಗೇನು ಕೊರತೆ ಇಲ್ಲಪ್ಪ. ಹಲ್ಲೆಲೂಯಾ. ಓ, ನೀವಿರೋದ್ರಿಂದ ನಮಗೆ ಕೊರತೆ ಇಲ್ಲ, ನೀವಿರೋದ್ರಿಂದ ನಮಗೆ ಚಿಂತೆ ಇಲ್ಲ, ನೀವಿರೋದ್ರಿಂದ ನಮಗೆ ಭಯ ಇಲ್ಲ, ನಿರೀಕ್ಷೆ ಉಂಟು ಡ್ಯಾಡಿ. ನೀವಿರೋದ್ರಿಂದ ನಮಗೆ ಧೈರ್ಯ ಉಂಟಾಗಿದೆ, ನೀವಿರೋದ್ರಿಂದ ನಮಗೆ ಭರವಸೆ ಉಂಟಾಗಿದೆ, ನೀವಿರೋದ್ರಿಂದ ನಮಗೆ ಆಶ್ವಾಸನೆ ಉಂಟಾಗಿದೆ ಡ್ಯಾಡಿ. ಡ್ಯಾಡಿ ವಂದನೆ 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 ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ಡ್ಯಾಡಿ. ನಿನ್ನಲ್ಲೇ ನಾ, ಹಾಗೆ ಡ್ಯಾಡಿಯನ್ನು ನೋಡಿ ಹೇಳುವ, ಆಶ್ರಯ ಹೊಂದಿರುವೆ. ನಿನ್ನೊಂದಿಗೆ ಬಾಳ್ವದೆ ನನ್ ಭಾಗ್ಯವು. ಎಸ್ ಲಾರ್ಡ್, ನಿನ್ನೊಂದಿಗೆ ಬಾಳ್ವದೆ ನನ್ ಭಾಗ್ಯವು. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನ ಆತುಕೊಂಡೇ. ಹಾಲೆಲೂಯ. ಈ ಭೂಮಿಯಲ್ಲಿ ಕರ್ತನೇ, ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಯಾರಿದ್ದಾರೆ? ಓ ಹಾಲೆಲೂಯ. ಭೂಮಿಯಲ್ಲೂ ಪರಲೋಕದಲ್ಲೂ ನಮಗೆ ಆಧಾರ ನೀವೇ, ಆಶ್ರಯ ನೀವೇ, ಖೇಡ್ಯ ನೀವೇ, ಗುರಾಣಿ ನೀವೇ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ನನ್ನ ಆತ್ಮದ ಬಲವೇ ನನ್ಗೆ ಸಯ್ಯ. ಹೌದು ರಾಜ, ನನ್ನ ಆತ್ಮದ ಬಲವೇ ನನ್ಗೆ ಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನ ಆತುಕೊಂಡೇ. ಹಲ್ಲೆಲೂಯ, ಆತುಕೊಂಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಜೀಸಸ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡುವ.
ಹಾಲೆಲೂಯ, ನನ್ನ ಆಧಾರ. ಹಾಲೆಲೂಯ, ನಿನ್ನನ್ನೇ ಆತುಕೊಂಡಿರುವೆ ಡ್ಯಾಡಿ, ನನ್ನ ಆಶ್ರಯ, ನಿನ್ನನ್ನೇ ಆಶ್ರಯಿಸಿರುವೆ ಡ್ಯಾಡಿ. ಓಹೋ ಹಾಲೆಲೂಯ, ಹಾಲೆಲೂಯ. Hallelujah, hallelujah. Thank you, Holy God. We love you, Father. We love you, Jesus. We love you, Holy Spirit. We give you all the glory. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಫಾರ್ ದಿಸ್ ಸ್ವೀಟ್ ಟೈಮ್. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ 138, ಅದರಲ್ಲಿ 8ನೇ ವಚನವನ್ನು ಓದೋಣ. 138ನೇ ಕೀರ್ತನೆ 8ನೇ ವಚನ. ಕೀರ್ತನೆ 138 ವಚನ 8. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಹಲ್ಲೆಲೂಯ. ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಹಲ್ಲೆಲೂಯ. ಯೆಹೋವನು ನನ್ನ ಕಾರ್ಯವನ್ನು ಯಶಸ್ಸುಗೊಳಿಸುವನು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯ. ಕರ್ತನಿಗೆ ಮೊರೆ ಇಡುವಾಗ ನಮ್ಮ ಕಾರ್ಯ ಸಿದ್ಧಿಗೆ ಬರ್ತದೆ. ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವಾಗ, ಕರ್ತನ ವಾಕ್ಯದಲ್ಲಿ ಆನಂದ ಪಡುವಾಗ ನಮ್ಮ ಕಾರ್ಯ ಸಿದ್ಧಿಗೆ ಬರ್ತದೆ. ಯೆಹೋವನು ನಮ್ಮ ಸಂಗಡ ಇದ್ದಾಗ ನಮ್ಮ ಕಾರ್ಯ ಸಿದ್ಧಿಗೆ ಬರ್ತದೆ. ಇವತ್ತು ನಮ್ಮ ಧ್ಯಾನದ ಅಂಶ ಜ್ಞಾನೋಕ್ತಿ 16 ವಚನ 3. ಜ್ಞಾನೋಕ್ತಿ 16 3ನೇ ವಚನ. ಜ್ಞಾನೋಕ್ತಿ 16:3. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಿನ್ನ ಉದ್ದೇಶಗಳು ಸಿದ್ಧಿಗೆ ಬರುವವು, ಸಫಲವಾಗುವವು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ಕಾರ್ಯ ಸಿದ್ಧಿಗೆ ಬರ್ತದೆ. ನಮ್ಮ ಕಾರ್ಯ ಸಿದ್ಧಿಗೆ ಬರಲಿಕ್ಕೆ ನಾವೇನು ಮಾಡಬೇಕು ಅಂತ ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಭಾರವನ್ನು, ನಾವು ಏನು ಕಾರ್ಯ ಮಾಡಬೇಕಾಗಿದೆ ಅದರ ಭಾರವನ್ನು ಕರ್ತನಿಗೆ ವಹಿಸಿಬಿಡಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಟು ಹ್ಯಾಂಡ್ ಓವರ್ ದ ರೆಸ್ಪಾನ್ಸಿಬಿಲಿಟಿ. ಅದರ ಜವಾಬ್ದಾರಿಕೆಯನ್ನು ಆತನಿಗೆ ವಹಿಸಿಬಿಡಬೇಕು. ಹಲ್ಲೆಲೂಯ. ಪೇತ್ರನು ತನ್ನ ಪತ್ರಿಕೆಯಲ್ಲಿ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 1 ಪೇತ್ರ 5:7. ಪೇತ್ರ 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಇದು ಬರೀ ಪ್ರೇಯರ್ ಅಥವಾ ಪ್ರಾರ್ಥನೆ ಲೆವೆಲ್ನಲ್ಲಿ ಇಲ್ಲ. ಇದು ಇನ್ನೂ ಸ್ವಲ್ಪ ಹೈಯರ್ ಡಿಗ್ರಿನಲ್ಲಿದೆ. ಜಸ್ಟ್ ನಾವು ಬೇಡಿಕೊಳ್ಳುವ ಆ ಲೆವೆಲ್ಗೆ ನಿಂತಿಲ್ಲ. ಸೊ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಮ್ಮ ಭಾರವನ್ನು ಆತನ ಮೇಲೆ ವಹಿಸಿಬಿಡ್ಬೇಕಂತೆ. ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಕೀರ್ತನೆಗಾರನ 55ನೇ ಕೀರ್ತನೆಯಲ್ಲಿ 22ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. 55:22 ಓದಿ. ಕೀರ್ತನೆ 55:22. ಕೀರ್ತನೆ 55:22. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು. ಹಲ್ಲೆಲೂಯ. ಹಾಕು. ಆತನು ನಿನ್ನನ್ನು ಉದ್ಧಾರ ಮಾಡುವನು. ಆತನ ಮೇಲೆ ಪೇತ್ರನು ಹೇಳ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಕೀರ್ತನೆಗಾರನು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಬರೀ ಚಿಂತೆ ಅಲ್ಲ, ಚಿಂತಾ ಭಾರವನ್ನು ಆತನ ಮೇಲೆ ಹಾಕು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಜಸ್ಟ್ ಪ್ರೇಯರ್ ಲೆವೆಲ್ ಅಲ್ಲ, ಟು ಹ್ಯಾಂಡ್ ಓವರ್ ದ ರೆಸ್ಪಾನ್ಸಿಬಿಲಿಟಿ. ಹಲ್ಲೆಲೂಯ.
ಅದನ್ನು ಕೀರ್ತನೆಗಾರನ 37ನೇ ಕೀರ್ತನೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿ ಹೇಳ್ತಾನೆ. 37ನೇ ಕೀರ್ತನೆ 5ನೇ ವಚನದಲ್ಲಿ, ಕೀರ್ತನೆ 37:5, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಕೊಟ್ಬಿಡು, ಬಿಟ್ಬಿಡು, ಹಾಕ್ಬಿಡು, ವಹಿಸಿಬಿಡು. ಹಲ್ಲೆಲೂಯಾ. ಸೊ ಇನ್ನೊಂದು ಹೈಯರ್ ಲೆವೆಲ್. ಕರ್ತನ ನಾಮಕ್ಕೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿದ ಮೇಲೂ ಚಿಂತೆ ನಮ್ಮನ್ನೇ ಕಾಡ್ತಾ ಇದ್ದರೆ ನಾವಿನ್ನೂ ವಹಿಸಿಲ್ಲ ಅಂತ ಅರ್ಥ. ನಾವಿನ್ನೂ ಆತನಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ನಾವು ಹೋಗಿ ಹೇಳಿದ್ವಿ, ಮತ್ತೆ ಆ ಚಿಂತೆಯನ್ನು ನಾವೇ ತೊಗೊಂಡು ಬಂದುಬಿಟ್ಟಿದ್ದೀವಿ. ನಮ್ಮ ಮೇಲೇ ಹೊತ್ಕೊಂಡಿದ್ದೀವಿ ಚಿಂತೆಯನ್ನು. ನಾವು ಆತನ ಮೇಲೆ ಹಾಕ್ಬಿಟ್ಟ ಮೇಲೆ, ಈಗ ಉದಾಹರಣೆಗೆ ಒಂದು ವೆಯ್ಟ್ ಇಲ್ಲಿದ್ದದ್ದು ಇನ್ನೊಬ್ಬರ ಮೇಲೆ ಹೋದ್ಮೇಲೆ ನಮ್ಮ ಮೇಲೆ ಭಾರ ಇರಬಾರ್ದಲ್ಲ. ಸೊ ಈ ಸ್ಟೇಜ್ಗೆ ನಮ್ಮ ಪ್ರೇಯರ್ ಲೆವೆಲ್ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ಆಗ ದೇವರ ಅತಿಶಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ಟು ಆ ಭಾರನೆಲ್ಲ ನಾವೇ ಹೊತ್ಕೊಂಡು ಬರೋದಲ್ಲ. ನಾವು ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ದ ವೆಯ್ಟ್ ಶುಡ್ ಬಿ ಅಪಾನ್ ಹಿಮ್. ಭಾರ ಆತನ ಮೇಲೆ ಹೋಗಿಬಿಡಬೇಕು. ಒಂದು ಉದಾಹರಣೆ ನೋಡಿ. 1 ಸಮುವೇಲ 1ನೇ ಅಧ್ಯಾಯವನ್ನು ತಗೊಳ್ಳಿ. 1 ಸಮುವೇಲ 1ನೇ ಅಧ್ಯಾಯ. ಒಂದನೇ ಅಧ್ಯಾಯ 10ನೇ ವಚನ ಓದಿ. 1 ಸಮುವೇಲ 1:10. ಕಣ್ಣೀರು ಸುರಿಸುತ್ತಾ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡ್ತಾಳೆ. ಆಕೆಯಲ್ಲಿ ಬಹು ದುಃಖ ಇದೆ, ಕಣ್ಣೀರು ಇದೆ, ಬಹಳ ಸಂಕಟ ಇದೆ. ಅದನ್ನು ಆಕೆ ಹೇಳ್ತಾಳೆ ನೋಡಿ. ಏಲಿಯು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ 15ನೇ ವಚನದಲ್ಲಿ ಹೇಳ್ತಾಳೆ, ಸ್ವಾಮಿ. ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ಸೊ ಭಾರ ಅನ್ನುವುದು ಅಲ್ಪ ಸ್ವಲ್ಪ ಅಲ್ಲ, ಬಹು ದುಃಖ. ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆ ಆಕೆಗಿದ್ದದ್ದು ಮನೋವೇದನೆ. 16ನೇ ವಚನ, ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆ, ಚೆನ್ನಾಗಿ ಗಮನಿಸಿ, ಹೆಚ್ಚಾದ ಚಿಂತೆ, ವ್ಯಥೆ, ಹೆಚ್ಚಾದ ಏನೇನು ಪದಗಳು ಬಳಕೆ ಆಗಿದೆ. ಬಹು ದುಃಖ, ಮನೋವೇದನೆ, ಹೆಚ್ಚಾದ ಚಿಂತೆ, ವ್ಯಥೆ. ಸೊ ಇದನ್ನೆಲ್ಲ ತಗೊಂಡೋಗಿ ಯೆಹೋವನ ಮುಂದೆ ಹೊಯ್ದಿದ್ದೇನೆ ಅಂತ ಹೇಳ್ತಾಳೆ. 16ನೇ ವಚನದಲ್ಲಿ ಹೊಯ್ದಿದ್ದೇನೆ ಅಂತ ಹೇಳಿದ್ರೆ ಸುರಿದಿದ್ದೇನೆ. ಆತನ ಮುಂದೆ ನಾನು ಎಲ್ಲವನ್ನು, ಭಾರವನ್ನೆಲ್ಲ ಸುರಿದು ಬಿಟ್ಟೆನು, ಸಂಕಟವನ್ನೆಲ್ಲ ಸುರಿದು ಬಿಟ್ಟೆನು, ಮನೋವೇದನೆಯನ್ನು ಸುರಿದು ಬಿಟ್ಟೆನು, ಚಿಂತೆಯನ್ನು ಸುರಿದು ಬಿಟ್ಟೆನು, ವ್ಯಥೆಯನ್ನು ಆತನ ಮುಂದೆ, ಆತನ ಪಾದದಲ್ಲಿ ನಾನು ಸುರಿದು ಬಿಟ್ಟಿದ್ದೀನಿ. ಭಾರವನ್ನೆಲ್ಲ ಆತನ ಮೇಲೆ ಹಾಕಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅವಳ ಪ್ರಾರ್ಥನೆ ಆ ರೀತಿಯಾಗಿತ್ತು. ನೆಕ್ಸ್ಟ್ 18ನೇ ವಚನ ನೋಡಿ, ಕೊನೆಯ ಲೈನ್ ಈ ರೀತಿಯಾಗಿ ಹೇಳ್ತದೆ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ದಟ್ ಇಸ್ ದ ಪಾಯಿಂಟ್. ಅಂದರೆ ಭಾರವನ್ನು ವಹಿಸಿ ಬಿಡುವುದು. ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಯಾವ ವಿಷಯವಾಗಿ ನಾವು ಚಿಂತೆ ಮಾಡ್ತೀವೋ ಆ ವಿಷಯದಲ್ಲಿ ಈ ಸ್ಟೇಜಿಗೆ ನಾವು ಬರಬೇಕು. ಆಗ ಕಾರ್ಯಸಿದ್ಧಿಗೆ ನಾವು ಕಾರ್ಯಸಿದ್ಧಿಯನ್ನು ಹೊಂದುತ್ತಾ ಇದ್ದೀವಿ ಅಂತ ಅರ್ಥ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆ ಇರ್ತದೆ, ಪ್ರಾರ್ಥನೆ ಮಾಡಿ ಮತ್ತೆ ಚಿಂತೆಯನ್ನು ನಾವೇ ತಗೊಂಡು ಮತ್ತೆ ಚಿಂತೆ ಮಾಡಿಕೊಂಡೇ ಮನೆಗೆ ಬರುವುದು, ಅಥವಾ ಪ್ರಾರ್ಥನೆ ಮಾಡಿದ ಮೇಲೆ ಆ ಚಿಂತೆಯಲ್ಲೇ ಮತ್ತೆ ಇರುವುದು. ಈ ಪ್ರಾರ್ಥನೆಯಲ್ಲಿ ಕಾರ್ಯಸಿದ್ಧಿ ಆಗೋದಿಲ್ಲ. ಕಾರ್ಯಸಿದ್ಧಿ ಆಗಬೇಕಾದ್ರೆ ನಾವು ಭಾರವನ್ನು ಆತನಿಗೆ ವಹಿಸಿದ ಮೇಲೆ ಭಾರ ಅಲ್ಲೇ ಇರಬೇಕು, ಆತನಿಗೆ ಬಿಟ್ಬಿಡಬೇಕು. ಅಂದರೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಟ್ಬಿಡ್ಬೇಕು, ಆತನಿಗೆ ಕೊಟ್ಬಿಡ್ಬೇಕು. ಒಬ್ಬರಿಗೆ ಜವಾಬ್ದಾರಿಗೆ ವಹಿಸಿದ ಮೇಲೆ ಇನ್ನೂ ಒಂದು ಕ್ಲೀನ್ ಮಾಡುವುದೋ ಅಥವಾ ಚಾಪೆ ಚೇರ್ಗಳನ್ನು ಹಾಸುವುದೋ ವಹಿಸಿದ ಮೇಲೆ ಇನ್ಮೇಲೆ ಆ ಒಂದು ಟೆನ್ಷನ್ ಅವ್ರಿಗೆ. ಇವತ್ತು ಅನೇಕರು
ಟೆನ್ಷನ್ ತಗೊಳ್ಳೋದಿಲ್ಲ. ಆ ಟೆನ್ಷನ್ನೆಲ್ಲ ಪಾಸ್ಟರ್ ಮೇಲೇ ಬಿಟ್ಬಿಡ್ತಾರೆ. ಟೆನ್ಷನ್ನ ತಗೋಬೇಕು. ನಮ್ಮ ದೇವರು ತಗೊಳ್ತಾನೆ, ನಮ್ಮ ಮೇಲೆ ಬಿಟ್ಬಿಡೋದಿಲ್ಲ. ನಾವು ಯಾವಾಗ ಹೋಗಿ ಆತನಿಗೆ ವಹಿಸ್ತೀವೋ ಆತನ ತಗೊಬಿಡ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದೆವು, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಬರಲಿ. ಯಾರು ನಿಮಗೋಸ್ಕರ ಚಿಂತೆ ಮಾಡ್ತಾರೋ ಇಲ್ವೋ, ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾನೆ. ನಿಮಗಾಗಿ ಚಿಂತಿಸುವ ದೇವರು, ನಿಮಗಾಗಿ ಚಿಂತಿಸುವ ದೇವರು. ಅನೇಕ ಸಂದರ್ಭಗಳಲ್ಲಿ ಇದ್ದಾರೆ, ಮರ್ತುಬಿಟ್ರಿ ನಮ್ಮನ್ನೆಲ್ಲ, ಬಿಡಿ ನಮ್ಮನ್ನೆಲ್ಲ ಮರ್ತುಬಿಟ್ಟಿದ್ದೀರಿ ಅಂತ ಹೇಳಿ. ಮನುಷ್ಯರು, ನೀವು ತಪ್ಪಾದ ಸ್ಥಳದಲ್ಲಿ ಕೇಳ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ. ನಿಮ್ಮನ್ನು ಮರೆಯದೇ ಇರುವವರು ಒಬ್ಬರಿದ್ದಾರೆ, ಅದನ್ನು ಮರ್ತು ಬಿಡಬೇಡಿ. ನಮಗಾಗಿ ಚಿಂತಿಸುವ, ಸದಾಕಾಲವು ನಮಗೋಸ್ಕರ ಚಿಂತಿಸುವ ಆತನು. ಹಲ್ಲೆಲೂಯಾ. ನಮಗಾಗಿ ಚಿಂತಿಸುವ ಹಿತಚಿಂತಕನು. ಅದರಿಂದಾಗಿ ನಮ್ಮ ಭಾರವನ್ನು ಆತನ ಮೇಲೆ ನಾವು ಹಾಕುವಾಗ ನಮಗೊಂದು ಭರವಸೆ ಬರಬೇಕು. ಇವತ್ತು ನಮ್ಮ ಪ್ರೇಯರ್ ಲೆವೆಲ್ ಇನ್ನೊಂದು ಹೈಯರ್ ಲೆವೆಲ್ಗೆ, ಆ ಭರವಸೆಯನ್ನು ಪಡ್ಕೊಳ್ಳುವ ಲೆವೆಲ್ಗೆ ಹೋಗಬೇಕು. ಅನೇಕರಿಗೆ ಆ ಲೆವೆಲ್ಗೆ ಹೋಗೋದಿಲ್ಲ. ಪ್ರಾರ್ಥನೆ ಮಾಡ್ತಾರೆ, ಚಿಂತೆಯೊಂದಿಗೆ ರಿಟರ್ನ್ ಬರ್ತಾರೆ. ನಮ್ಮ ಕರ್ತನ ಚಿಂತಿಸುವ ಕರ್ತನಿರುವಾಗ ನೀವು ಯಾಕೆ ಚಿಂತೆಯನ್ನು ವಾಪಸ್ ತಂದಿದ್ದೀರಿ? ಚಿಂತೆಯನ್ನು ಆತನಿಗೆ ವಹಿಸಬೇಕು. ಹಲ್ಲೆಲೂಯಾ. ಆ ಒಂದು ಲೆವೆಲ್ಗೆ ಹೋಗಬೇಕು. ನೋಡಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಆಗ ಫಿಲಿಪ್ಪಿ 4:7 ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹೌದು, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಮಗೆ ಬಂದ್ಬಿಡ್ತದಂತೆ. ಈ ಲೆವೆಲ್ಗೆ ನಾವು ಬರಬೇಕು. ಇನ್ನೂ ಚಿಂತೆಯಲ್ಲೇ, ಪ್ರಾರ್ಥನೆ ಮಾಡಿದ ಮೇಲೂ ಚಿಂತೆಯಲ್ಲೇ ಇದ್ದರೆ ನಾವು ಇನ್ನೂ ವಹಿಸಿಲ್ಲ, ನಾವೇ ತಗೊಂಡಿದ್ದೀವಿ ಅಂತ ಅರ್ಥ. ನಾವು ಆತನಿಗೆ ವಹಿಸಿಬಿಡಬೇಕು. ಚಿಂತೆಯನ್ನೆಲ್ಲ ಆತನಿಗೆ, ಭೂಯಾತ್ರೆಯ ಚಿಂತೆಯನ್ನು ಆತನಿಗೆ ವಹಿಸಿಬಿಟ್ಟು ಲೀವ್, ಆತನಿಗೆ ಹ್ಯಾಂಡ್ ಓವರ್. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟರೂ ಸಹ ಇನ್ನೂ ಕೊಕ್ಕೆ ಹಾಕಿ ಇಟ್ಕೊಂಡೇ ಇರ್ತಾರೆ. ಬಿಟ್ಬಿಡಬೇಕು. ಅವಳು ಸ್ವತಂತ್ರವಾಗಿ ಗಂಡನ ಜೊತೆ ಸೇರಿ ಜೀವನ ಮಾಡಲಿಕ್ಕೆ, ತೀರ್ಮಾನಗಳನ್ನು ತಗೊಳ್ಳಿಕ್ಕೆ. ಮಕ್ಕಳಿಗೆ ಮದುವೆ ಮಾಡಿದ ಮೇಲೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಬೇಕು. ನೀವು ತೀರ್ಮಾನ ಮಾಡಿ, ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ರಿ. ಇನ್ನೂ ಅವರು ಸಾಸಿವೆ ತಗೊಳ್ಳೋಕ್ಕೂ ಖಾರದ ಪುಡಿ ತಗೊಳ್ಳೋಕ್ಕೂ ಅಪ್ಪ ಅಮ್ಮನ್ನೇ ಕೇಳ್ಕೊಂಡಿರಬಾರ್ದು. ಅವ್ರು ತಗೊಳ್ಳೋದನ್ನ ನೋಡಿ, ಅವ್ರು ಬೆಳೆಯೋದನ್ನ ನೋಡಿ ಖುಷಿ ಪಡಬೇಕು. ನನ್ನ ಮಕ್ಕಳು ಸ್ವತಂತ್ರವಾಗಿ ಹಾರಕ್ಕೆ ಕಲ್ತ್ಬಿಟ್ಟಿದ್ದಾರೆ, ವಹಿಸ್ಬಿಡಬೇಕು. ಸೊ ಸೇಮ್ ಇವತ್ತು ದೇವರ ಬಳಿಯಲ್ಲಿ ನಾವು ಬರುವಾಗ ನಮ್ಮ ಭಾರವನ್ನು ಆತನಿಗೆ ವಹಿಸ್ಬಿಡಬೇಕು. ಹಲ್ಲೆಲೂಯಾ. ಆಗ ಆ ವಹಿಸಿದಂಥ ಸಂದರ್ಭದಲ್ಲಿ ಈ ಹಣ್ಣಳಿಗೆ ಉಂಟಾದಂತಹ ಆ ನೆಮ್ಮದಿ, ಆದರಣೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದ ಪೀಸ್ ದಟ್ ಪಾಸತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯವನ್ನು ಆವರಿಸುತ್ತೆ. ಆವರಿಸಿದ್ರೆ ನಿಮ್ಮ ಪ್ರಾರ್ಥನೆಗೆ ಸಕ್ಸಸ್, ನಿಮ್ಮ ಪ್ರಾರ್ಥನೆ ಸಕ್ಸಸ್ ಅಂತ ಅರ್ಥ. ನೀವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಮಾಡಿದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆ ಒಂದು, ದೇವರ ಚಿತ್ತ ಒಂದೇ ಆಗಿಬಿಡ್ತದೆ. ಏನೇ ಇದ್ದರೂ ನಾವು ಮನುಷ್ಯರು. ಈ ಮನುಷ್ಯ ಥಾಟ್ ನಮ್ಮ ಮೇಲೆ, ಮನುಷ್ಯ ಭಾವನೆಗಳು, ಮನುಷ್ಯ ಆಲೋಚನೆಗಳು ನಮ್ಮ ಮೇಲೆ ಅನೇಕ ಸಂದರ್ಭಗಳಲ್ಲಿ ಹಿಡಿತ ಸಾಧಿಸೋಕ್ಕೆ ಮುಂದಾಗ್ತದೆ. ನಾವು ಎಷ್ಟು ಆತ್ಮೀಕವಾಗಿ ನಮ್ಮನ್ನು ತೊಡಗಿಸ್ಕೊಳ್ತೀವೋ ಅಷ್ಟು ನಾವು ಜಯಗಳಿಸಿ ಮುಂದೆ ಹೋಗ್ಬೋದು. ಆದರೂ ನಾವು ಶರೀರದಲ್ಲೇ ಇರೋದ್ರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ರೀತಿಯಲ್ಲೇ ಇರ್ತದೆ, ದೇವರ ಚಿತ್ತವನ್ನು ನೆರವೇರಿಸುವ ರೀತಿಯಲ್ಲಿ ಇರೋದಿಲ್ಲ. ಅದಕ್ಕೆ ವಾಕ್ಯ ಹೇಳೋದು, ನಿಮ್ಮ ಭೋಗಗಳನ್ನು ನೆರವೇರಿಸಲಿಕ್ಕಾಗಿಯೇ ನಿಮ್ಮ ಪ್ರಾರ್ಥನೆ ಇರೋದರಿಂದ ನಿಮ್ಮ ಪ್ರಾರ್ಥನೆ ಕೇಳಿಸಲ್ಪಟ್ಟಿಲ್ಲ ಅಂತ, ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಅಂದರೆ ದೇವರ ಚಿತ್ತವನ್ನು ಅರಿತು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲದೆ ಇರೋದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಕೇಳ್ತೀವಿ, ಆದರೆ ದೇವರ ಚಿತ್ತ ಇಲ್ಲ, ಅದರಿಂದ ನಮಗೆ ಅದು ಸಿಗೋದಿಲ್ಲ. ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕಲ್ತ್ಕೊಂಡ್ಬಿಟ್ರೆ ನಿಶ್ಚಯವಾಗಿ ದೇವರ ಪರಿಹಾರದ ದಾರಿಯನ್ನು ಹೊಂದಿಕೊಳ್ಳುವುದು ಸುಲಭ.
ಹಲ್ಲೆಲೂಯ. ಆ ಶಾಂತಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಬಹಳ ಈಸಿ. ನೋಡಿ, ದೇವರಿಗೆ ಚಿತ್ತ ಇಲ್ಲದೇ ಇರುವುದನ್ನು ಒಂದು ನೀವು ಪ್ರಾರ್ಥನೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ದೇವರಿಗೆ ಚಿತ್ತ ಇಲ್ಲ, ಕೊಟ್ಟರೆ ನಿಮ್ಮ ಜೀವನ ಹಾಳಾಗುತ್ತೆ. ಅದರಿಂದ ದೇವರು ಅದನ್ನು ಕೊಡೋದಿಲ್ಲ, ನೀವು ಬಿಡೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ತೀರಿ ಮತ್ತು ಅದರ ವಿಷಯವಾಗಿ ಚಿಂತೆ ಮಾಡ್ತೀರಿ. ಸೊ ಹಾಗಾದರೆ ದೇವರ ಚಿತ್ತ ಏನು ಅಂತ ತಿಳಿದು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನೂ ಡೀಪಾಗಿ ದೇವರ ಆತ್ಮನನ್ನು ಆತ್ಕೊಳ್ಬೇಕು. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಓದ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಿಂದ. ರೋಮಪುರ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ಅಂದರೆ ನಮಗೆ ಶಕ್ತಿ ಸಾಕಾಗಲ್ಲ ಅನ್ನುವುದನ್ನು ನೋಡಿ ನಮಗೆ ಸಹಾಯ ಮಾಡ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ಹೇಗೆ ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ, ಚೆನ್ನಾಗಿ ಗಮನಿಸಿ, ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನಂತೆ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಪೌಲನು ಹೇಳ್ತಾನೆ, ನಾನು ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡ್ತೀನಿ, ಆತ್ಮದಿಂದಲೂ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಆ ಲೆವೆಲ್ಗೂ ಸಹ ಹೋಗಬೇಕು. ಬರೀ ಬುದ್ಧಿ ಲೆವೆಲ್ನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ನಿಲ್ಲಿಸ್ಬಿಡಬಾರ್ದು. ಬುದ್ಧಿ ಲೆವೆಲ್ ಪ್ರಾರ್ಥನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನಲ್ಲಿ ಅಷ್ಟೇ ಇರ್ತದೆ. ಇನ್ನೂ ದೇವರ ಚಿತ್ತದ ಲೆವೆಲ್ಗೆ ನಾವು ಹೋಗಬೇಕಾದ್ರೆ ಇನ್ನೂ ನಾವು ಆತ್ಮದಲ್ಲೂ ಪ್ರಾರ್ಥನೆ ಮಾಡೋದನ್ನ ಕಲಿತ್ಕೋಬೇಕು. ಹಲ್ಲೆಲೂಯಾ. ಹೇಗೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದು? ಅದಕ್ಕೋಸ್ಕರನೇ ಕರ್ತನು ಪವಿತ್ರಾತ್ಮನ ವರದಾನಗಳನ್ನು ನಮ್ಮೊಳಗಿಟ್ಟು ಪವಿತ್ರಾತ್ಮನ ವಾಣಿಯ ವರವನ್ನು ನಮ್ಮೊಳಗಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 14ನೇ ಅಧ್ಯಾಯ 15ನೇ ವಚನ. 1 ಕೊರಿಂಥ 14:15. ಹಾಗಾದರೇನು, ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ಹಲ್ಲೆಲೂಯಾ. ಪ್ರಿಯರೇ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾವು ಆತ್ಮದಿಂದ ಪ್ರಾರ್ಥಿಸುವುದಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಸಿಂಪಲ್ ಆಗಿ ವಾಣಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದು. ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಬುದ್ಧಿ ನಿಷ್ಫಲ, ಬುದ್ಧಿ ಝೀರೋ. ಯಾಕಂದರೆ ಬುದ್ಧಿಯನ್ನು ನಾವು ಬಳಕೆ ಮಾಡೋದಿಲ್ಲ. ಆಗ ಆ ವಾಣಿಯ ಪದಗಳು ನಮ್ಮ ಪದಗಳಲ್ಲ, ದೇವರಾತ್ಮನ ಪ್ರೇರಣೆಯ ಪದಗಳು. ಅದಕ್ಕೆ ಅರ್ಥ ಕೊಡುವವರು ಯಾರು? ದೇವರಾತ್ಮನೇ ಅರ್ಥ ಕೊಡುವವನು. ಅದಕ್ಕೆ ನಮಗೆ ಅರ್ಥ ಗೊತ್ತಿಲ್ಲ. ಬುದ್ಧಿ ನಿಷ್ಫಲ ಅಂತಿದೆಯಲ್ಲ, ನಾವು ಹೇಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ? ಅನೇಕರು ಹೇಳ್ತಾರೆ, ಅವತ್ತು ಮಾತನಾಡಿದ ವಾಣಿ ಎಲ್ರಿಗೂ ಅರ್ಥ ಆಯಿತು, ನೀವು ಮಾತನಾಡುವುದು ನಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿ. ಅಂದರೆ ವಾಣಿಯ ಅಪ್ಲಿಕೇಶನ್ ಬೇರೆ ಬೇರೆ ಸನ್ನಿವೇಶ, ಬೇರೆ ಬೇರೆ ಲೆವೆಲ್. ಅಲ್ಲಿ ಅವರಿಗೆ ಅರ್ಥ ಆಗುವುದಕ್ಕಾಗಿಯೇ ದೇವರಾತ್ಮನು ಉಪಯೋಗ ಮಾಡಿದನು. ಇಲ್ಲಿ ಪೌಲನು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವುದು ಅಂತ ಹೇಳುವಾಗ ಆತನು ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ದೇವರ ಜೊತೆ ಮಾತಾಡ್ತಾ ಇದ್ದಾನೆ. ಬೇರೆ ಯಾರಿಗೂ ಅರ್ಥ ಆಗಬೇಕಾದ ಅಗತ್ಯ ಇಲ್ಲ. ಇದು ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ಬೇರೆಯವ್ರಿಗೆ ಅರ್ಥ ಆಗಬೇಕು. ಅವರು ಆಮೇಲೆ ಅಂತ ಹೇಳಲಿಕ್ಕೆ, ಅವರು ನಮ್ಮ ಜೊತೆ ಸೇರಿ ಒಪ್ಪಿಗೆ ಸೂಚಿಸಲಿಕ್ಕೆ ಅವ್ರಿಗೆ ಅರ್ಥ ಆಗಬೇಕು. ಇದು ಹಾಗಲ್ಲ. ಇವನು ಕರ್ತನ ಜೊತೆ ಮಾತನಾಡುವಾಗ ಬೇರೆ ಯಾರಿಗೂ ಅರ್ಥ ಆಗಬೇಕಾಗಿಲ್ಲ. ನಿಜ ಹೇಳಬೇಕಾದ್ರೆ ಇವನಿಗೆ ಅರ್ಥ ಆಗೋದಿಲ್ಲ. ಇಲ್ಲಿ 14ನೇ ಅಧ್ಯಾಯದಲ್ಲಿ 2ನೇ ವಚನ ಹೇಳ್ತದೆ, ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡು. ಅಪ್ಪ, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನಾನು ಡ್ಯಾಡಿ ಹತ್ರ ಮಾತಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ವಾಣಿಯನ್ನು ಆಡುವವನು, ಇದು ನಾನು ಹೇಳ್ತಾ ಇರೋದು ಪರ್ಸನಲ್ ಪ್ರೇಯರ್, ದೇವರೊಂದಿಗೆ ಮಾತನಾಡುವ ವಿಷಯದಲ್ಲಿ. ವಾಣಿಯನ್ನು ಮಾತನಾಡುವಾಗ ನಾವು ಮನುಷ್ಯರ ಸಂಗಡ ಮಾತಾಡ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗಬೇಕಾಗಿಲ್ಲ, ನಾವು ದೇವರ ಸಂಗಡ ಮಾತಾಡ್ತಾ ಇದ್ದೀವಿ. ಮತ್ತು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳ್ಕೊಳ್ಳೋದಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಇದು ರಹಸ್ಯ. ರಹಸ್ಯ ಅಂದರೆ ಏನು ಹೇಳಿ? ಮೊದಲನೇದಾಗಿ
ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿದ್ದರೆ ಅದನ್ನು ರಹಸ್ಯ ಅಂತ ಹೇಳ್ತಾರಾ? ಅದು ರಹಸ್ಯ, ಯಾರಿಗೂ ಗೊತ್ತಿಲ್ಲ. ಈ ವಾಣಿಯಲ್ಲಿ ಮಾತನಾಡುವಾಗ ಯಾರಿಗೂ ಗೊತ್ತಿಲ್ಲ. ಇನ್ನೂ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ ನಾನು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತೇಳಿ. ನನಗೆ ಗೊತ್ತಿದ್ದರೆ ನಾನು ನೋಡಿ ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ನನಗೆ ಗೊತ್ತಿದ್ದರೆ ನಾನು ಅದನ್ನೇ ಪ್ರಾರ್ಥನೆ ಮಾಡಿ ಪಡ್ಕೊಳ್ತಾ ಇದ್ದೆ. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದೆ. ಏನು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಕೆಲವು ಸಮಯಗಳಲ್ಲಿ ಬೈಕ್ ಕೇಳ್ತಾ ಇರ್ತಾನೆ, ಬೈಕ್ ಬೇಕಪ್ಪ ಅಂತ ಹೇಳಿ. ಆದರೆ ಬೈಕ್ ಕೊಡೋದು ದೇವ್ರ ಚಿತ್ತದಲ್ಲಿ ಇರೋದಿಲ್ಲ, ದೇವ್ರ ಕಾರೇ ಕೊಡಬೇಕು ಅಂದ್ಕೊಂಡಿರ್ತಾರೆ. ಆಗ ನೀವು ತಪ್ಪಾದ ಪ್ರಾರ್ಥನೆ ಮಾಡೋದ್ರಿಂದ ದೇವ್ರಿಗೆ ಅದು ಕೇಳೋದಿಲ್ಲ, ದೇವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಸೊ ಆಗ ನಾವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತ ಏನಂತ ಅರಿತು ದೇವರಾತ್ಮನೇ ನಮ್ಮೊಳಗೆ ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಹಾಲೆಲೂಯ. ಆ ಮಾತಿಗೆ, ಆ ಪದಗಳಿಗೆ ಅರ್ಥ ಕೊಡುವವರು ಪವಿತ್ರಾತ್ಮನು. ಹಾಲೆಲೂಯ. ಯಾಕಂದರೆ ನನ್ನ ಬುದ್ಧಿ ನಿಷ್ಫಲ, ನನ್ನ ಬುದ್ಧಿ ಝೀರೋ. ನಾನು ವಾಣಿಯಲ್ಲಿ ಮಾತನಾಡುವಾಗ ಯಾರಿಗೂ ಅರ್ಥ ಆಗುವುದಿಲ್ಲ, ಬುದ್ಧಿ ನಿಷ್ಫಲವಾಗಿರುವುದು. 14ನೇ ವಚನ ಹೇಳ್ತದೆ, 14 ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ನನ್ನ ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದಿಲ್ಲ, ನನ್ನ ಆತ್ಮವು ಪ್ರಾರ್ಥನೆ ಮಾಡ್ತದೆ. ದಟ್ ಈಸ್ ದ ಟೈಮ್ ಮೈ ಸ್ಪಿರಿಟ್ ಪ್ರೇಸ್. ಯಾಕಂದರೆ ನನ್ನ ಆತ್ಮವು ದೇವರ ಆತ್ಮನೊಂದಿಗೆ ಸೇರಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ. ನೀವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ವಾಣಿಯಲ್ಲಿ ಸ್ವಲ್ಪ ಹೊತ್ತು ನೀವು ಪ್ರಾರ್ಥನೆಯಲ್ಲಿ ಕಳೆಯಿರಿ. ಆಗ ನಿಮಗೆ ಗೊತ್ತಿಲ್ಲದೇ ಇರುವ, ನಿಮಗೆ ತಿಳಿಯದೆ, ನಿಮ್ಮ ಬುದ್ಧಿಗೆ ಎಟಕಿಸದೇ ಇರುವ ಸಮಸ್ಯೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡುವವರಾಗಿರ್ತೀರಿ. ಹಲ್ಲೆಲೂಯಾ. ನಮ್ಮ ಗ್ರಹಿಕೆಗೆ ಮೀರಿದ, ನಮ್ಮ ಆಲೋಚನೆಗೆ ಎಟುಕಿಸದ ವಿಚಾರಗಳಿಗಾಗಿ, ನಮಗೆ ಗೊತ್ತಿಲ್ಲದೆ ಇರುವ ವಿಷಯ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ನಮಗೆ ಗೊತ್ತೇ ಇಲ್ಲ, ಅದಕ್ಕಾಗಿಯೂ ದೇವರಾತ್ಮನು ನಮ್ಮೊಳಗಿಂದ ಪ್ರಾರ್ಥನೆಯನ್ನು ಮಾಡಿಸ್ತಾನೆ. ಹಲ್ಲೆಲೂಯ. ಇಂದಾಗಿ ವಾಣಿಯನ್ನು ಅಸಡ್ಡೆ ಮಾಡಬೇಡ್ರಿ. ಈ 14ನೇ ಅಧ್ಯಾಯದಲ್ಲಿ ವಾಣಿಯನ್ನು ಪ್ರವಾದನೆಯನ್ನು ಕಂಪೇರ್ ಮಾಡಿ, ಪ್ರವಾದನೆ ಬೇರೆಯವರಿಗೆ ಉಪಯೋಗ ಆಗ್ತದೆ, ನೀವು ಇತರರ ಬೆನಿಫಿಟ್ ಆಲೋಚನೆ ಮಾಡೋದಾದರೆ ಗೋ ಫಾರ್ ಪ್ರಾಫೆಸಿ ಅಂತ ಹೇಳ್ತಾರೆ ಹೊರತು ವಾಣಿಯನ್ನು ಅಸಡ್ಡೆ ಮಾಡಿಲ್ಲ. ಹಾಗಿದ್ದಿದ್ರೆ ಪೌಲನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ವಾಣಿಯನ್ನು ಮಾತಾಡ್ತೀನಿ ಅಂತ ಹೇಳ್ತಿರಲಿಲ್ಲ, ನಾನು ವಾಣಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಿರಲಿಲ್ಲ. ವಾಣಿಯನ್ನು ಯಾರು ಆಡಬೇಡ್ರಿ, ಉಪಯೋಗಿಸ್ಬೇಡ್ರಿ ಅಂತ ಹೇಳ್ಬೋದಾಗಿತ್ತು. ಯಾವಾಗ ವಾಣಿಯನ್ನು ಉಪಯೋಗಿಸ್ಬಾರ್ದಂದರೆ, ನಾವು ಮಾತನಾಡುವುದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು, ಅವರು ಸಹ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಬೇಕು, ನನ್ನ ಜೊತೆ ಸೇರಿ ಆಮೇನಂತ ಆರಾಧನೆ ಮಾಡಬೇಕು ಅನ್ನುವಂಥ ಪಕ್ಷದಲ್ಲಿ ನಾವು ವಾಣಿಯನ್ನು ಬಳಕೆ ಮಾಡಬಾರ್ದೇ ಹೊರತು, ಒಂದು ವೇಳೆ ಬಳಕೆ ಮಾಡಿದ್ರೆ ಅದರ ಅರ್ಥವನ್ನು ಹೇಳಲಿಕ್ಕೆ ಆಸ್ಪದ ಮಾಡಿಕೊಡಬೇಕು. ಇಲ್ಲಾಂದರೆ ಬಳಕೆ ಮಾಡಬಾರ್ದೇ ಹೊರತು ವೈಯಕ್ತಿಕವಾಗಿ ದೇವ್ರ ಜೊತೆ ಮಾತಾಡುವಾಗ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಹಲ್ಲೆಲೂಯ. ನೀವು ವಾಣಿಯನ್ನು ಮಾತನಾಡುವಾಗ ಬುದ್ಧಿ ಬೇಕಾಗಿಲ್ಲ. ನಮ್ಮ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಇರ್ತದೆ. ನಾವು ಕಣ್ಣು ಬಿಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ, ಇವರು ಹೋಗೋದು ಬರೋದೆಲ್ಲ ಡಿಸ್ಟರ್ಬ್ ಆಗುತ್ತೆ. ಆದರೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಬುದ್ಧಿಗಿದಕ್ಕೂ ಸಂಬಂಧ ಇಲ್ಲ, ನಮ್ಮೊಳಗಿರುವ ದೇವರಾತ್ಮನು ಪ್ರಾರ್ಥನೆ ಮಾಡ್ತಲೇ ಇರ್ತಾನೆ. ನೀವು ಡ್ರೈವಿಂಗ್ ಮಾಡ್ತಾಯಿದ್ರು ರಾಬಾ ಕಾಶಿ ಕಾಲ ಪ್ರಾರ್ಥನೆ ಮಾಡಿಕೊಂಡೇ ನೀವು ಡ್ರೈವಿಂಗ್ ಮಾಡ್ಬೋದು. ಕೆಲಸ ಮಾಡಿದ್ರು, ಪಾತ್ರೆ ಬೆಳಗ್ತಾಯಿದ್ರು, ಮನೆ ಸ್ವಚ್ಛ ಮಾಡ್ತಾಯಿದ್ರು, ನೀವು ವಾಣಿಯಲ್ಲಿ ಮಾತನಾಡಿಕೊಂಡೇ ನೀವು ಮಾಡ್ಬೋದು. ದಟ್ ಈಸ್ ದ ಸೀಕ್ರೆಟ್, ದರ್ ಇಸ್ ದ ಪವರ್. ಈ ವಾಣಿಯಲ್ಲಿ ನೀವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ನೋಡಿ, ಎಂಥ ದೈವಿಕ ಸಮಾಧಾನ ನಿಮ್ಮ ಹೃದಯನ ಆವರಿಸುತ್ತೆ, ಎಂಥ ದೈವಿಕ. ಯಾಕಂದರೆ ದೇವರ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನೆಯನ್ನು ದೇವರು ವಹಿಸ್ಕೊಳ್ತಾನೆ. ಹಲ್ಲೆಲೂಯ. ಸಂಪೂರ್ಣವಾಗಿ ಆತನ ವಹಿಸ್ಕೊಳ್ತಾನೆ. ಹಲ್ಲೆಲೂಯ. ಅಲ್ಲಿ ಸಮಾಧಾನ ಹೊರಟು ಬರ್ತದೆ. ನಾನು ಅನುಭವಿಸಿದ್ದೇನೆ. 1 ಅವರ್ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದಕ್ಕಿಂತ ಬರೀ 10ರಿಂದ 15 ನಿಮಿಷ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವುದು ಹೆಚ್ಚಾದ ದೈವಿಕ ಸಮಾಧಾನವನ್ನು ಹೃದಯದಲ್ಲಿ ತುಂಬುತ್ತೆ. ಹಲ್ಲೆಲೂಯ. ಒಂದು ವೇಳೆ ನಿಮಗೆ ವಾಣಿಯ ವರದ ಪರಿಚಯ ಇಲ್ಲದೇ ಇರಬಹುದು, ಅದರ ತಿಳುವಳಿಕೆ ನಿಮಗೆ ತಪ್ಪಾಗಿ ಹೇಳಿ ನಿಮ್ಮ ಮನಸ್ಸಲ್ಲಿ ತುಂಬಿರಬಹುದು. ಅದರಿಂದಾಗಿ ಅದನ್ನು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡ್ರಿ. ವಾಕ್ಯ ಎಂದಿಗೂ ಸುಳ್ಳಾಗೋದಿಲ್ಲ. ವಾಕ್ಯ ಸತ್ಯ 100%. ಆವತ್ತು ಇದ್ದಂಥ ಅದೇ ದೇವರಾತ್ಮನು ಇವತ್ತು ಇದ್ದಾನೆ. ಆವತ್ತು ನಡೆಸಿದ ಅದೇ ದೇವರಾತ್ಮನು ಇವತ್ತು ನಮ್ಮನ್ನು ನಡೆಸ್ತಾನೆ.
ಅವತ್ತು ಪವರ್ಫುಲ್ ಪವಿತ್ರಾತ್ಮನು ಇವತ್ತು ಪವರ್ಲೆಸ್ ಪವಿತ್ರಾತ್ಮನಲ್ಲ. ಅವತ್ತು ಯಾವ ಪವರಿಂದ ತುಂಬಿದನೋ ಅದೇ ಪವಿತ್ರಾತ್ಮನು ಇವತ್ತು ನಮ್ಮನ್ನು ಪವರಿಂದ ತುಂಬಿಸ್ತಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ನಾವು ಪ್ರಾರ್ಥನೆ ಮಾಡುವಾಗ ಆ ಸಮಾಧಾನವನ್ನು ಹೊಂದದೆ ಪ್ರಾರ್ಥನೆ ಮುಗಿಸಿದ್ರೆ ಅದು ಇನ್ಕಂಪ್ಲೀಟ್. ನಾವು ಆತನಿಗೆ ವಹಿಸಿ ಗಾಡ್ ಈಸ್ ಇನ್ ಕಂಟ್ರೋಲ್, ಗಾಡ್ ಹ್ಯಾಸ್ ಟೇಕೆನ್ ಕೇರ್ ಅನ್ನುವಂಥ ಧೈರ್ಯ ನಮಗೆ ಬಂದುಬಿಡಬೇಕು. ಅಲ್ಲಿವರೆಗೆ ನಮ್ಮ ಪ್ರೇಯರ್ ಮುಂದುವರಿಬೇಕು. ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋದು ವಾಣಿಯಲ್ಲಿ ಪ್ರಾರ್ಥನೆ ಮಾಡೋದು. ಮೇಕ್ ಯೂಸ್ ಆಫ್ ಇಟ್. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಾವು ಸುಮ್ಮನೆ ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಹೋಗಬಾರ್ದು. ಪ್ರಾರ್ಥನೆ ಮಾಡಿದಾಗಲೆಲ್ಲ ನಮ್ಮ ಈ ಭಾರವನ್ನು ನೀನು ವಹಿಸಿಕೊಂಡಂತಹ ಅನುಭವ, ನಾವು ನಿಶ್ಚಿಂತೆಯಿಂದ ಹೋಗುವ ಒಂದು ಅವಕಾಶ ನಮಗುಂಟಾಗಬೇಕು ಸ್ವಾಮಿ. ಚಿಂತಾಭಾರವನ್ನು ಯೆಹೋವನಿಗೆ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ಇರಲಿಕ್ಕೆ ನಮಗೆ ಕೃಪೆ ಕೊಡು. ನೀನು ನಮಗೋಸ್ಕರ ಚಿಂತಿಸುವಾತನು. ಎಷ್ಟೋ ಸಂದರ್ಭಗಳಲ್ಲಿ ನಾವು ನಿಮಗೆ ವಹಿಸೋದಿಲ್ಲಪ್ಪ, ನಾವೇ ಮತ್ತೆ ತೊಗೊಂಡು ಬಂದುಬಿಡ್ತೀವಿ. ನಾವು ಪ್ರಾರ್ಥನೆ ಮಾಡಿದ ಮೇಲೆ, ನಿಮಗೆ ಒಪ್ಪಿಸಿದ ಮೇಲೆ ಮತ್ತೆ ಅದನ್ನು ತೊಗೊಂಡೋಗ್ಬಿಡ್ತೀವಿ. ಅಪ್ಪ, ನಮ್ಮನ್ನು ಅಂಥ ಸಂದರ್ಭಗಳಿಗಾಗಿ ನಮ್ಮನ್ನು ಕ್ಷಮಿಸು. ಇನ್ಮೇಲೆ ಆ ರೀತಿ ಮಾಡಬಾರ್ದಪ್ಪ, ನಿಮಗೆ ವಹಿಸಿಬಿಡಬೇಕು. ನಿನ್ನ ಸಮಾಧಾನವನ್ನು ನಾವು ಧರಿಸಿಕೊಂಡು ಬರಬೇಕು ಸ್ವಾಮಿ. ನಾವು ಪ್ರಾರ್ಥನೆ ಎಲ್ಲಿವರೆಗೆ ಮಾಡಬೇಕಂದ್ರೆ ನಮ್ಮ ಹೃದಯದಲ್ಲಿ ಸಮಾಧಾನ ಬರೋವರೆಗೆ. ನಮ್ಮ ಹೃದಯದ ಭಾರ ಎಲ್ಲ ನಮ್ಮನ್ನು ಬಿಟ್ಟು ಹೋಗಿಬಿಡಬೇಕು, ನಿಮ್ಮ ಹತ್ರ ಬಂದುಬಿಡಬೇಕು. ನಮ್ಮ ಹೃದಯದಲ್ಲಿರುವ ಭಾರವೆಲ್ಲ, ಸಂಕಟವೆಲ್ಲ ನಿಮ್ಮ ಹತ್ರ ಬಂದುಬಿಟ್ಟು ನಿಮ್ಮ ಸಮಾಧಾನ ನಮ್ಮ ಹತ್ರ ಬಂದುಬಿಡಬೇಕು ಸ್ವಾಮಿ. ಹಲ್ಲೆಲೂಯ. ನೀವು ಹೇಳಿದ್ರಿ, ನನ್ನ ಶಾಂತಿಯನ್ನು ನಿಮಗೆ ಕೊಡ್ತೀನಿ, ಈ ಲೋಕವು ಕೊಡುವ ರೀತಿಯಿಂದ ನಾನು ಕೊಡೋದಿಲ್ಲ, ನನ್ನ ಸಮಾಧಾನವನ್ನೇ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಆ ಸಮಾಧಾನವನ್ನು ನಾವು ಹೊಂದಬೇಕು ಸ್ವಾಮಿ. ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತೀವೋ ಆ ಭಾರ ನಿಮ್ಮ ಹತ್ರ ಬಂದುಬಿಡಬೇಕು. ಕರ್ತನೆ, ನಿಮ್ಮಲ್ಲಿರುವ ಶಾಂತಿ ನಮ್ಮಲ್ಲಿ ಬಂದುಬಿಡಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಆ ಕೃಪೆ ಕೊಡಪ್ಪ. ಆ ಸಮಾಧಾನ ಬಂದುಬಿಟ್ರೆ ಮಿಕ್ಕಿದ ಕಾರ್ಯಗಳೆಲ್ಲ ತಾನಾಗಿ ನೆರವೇರ್ತದೆ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಈ ಸಮಾಧಾನದ ಲೆವೆಲ್ನ ಕೊಡು ಸ್ವಾಮಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲದೆ, ಕರ್ತನೆ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಎಷ್ಟೋ ಪ್ರಾರ್ಥನೆಗಳನ್ನು ದಿನಗಟ್ಟಲೆ, ಗಂಟೆಗಟ್ಟಲೆ, ಉಪವಾಸ ಇದೆಲ್ಲ ಮಾಡಿಬಿಟ್ಟಿದ್ದೀವಪ್ಪ. ನಮ್ಮನ್ನು ಅಂಥ ಸಮಯಗಳಿಗಾಗಿ ಕ್ಷಮಿಸು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಚಿತ್ತವನ್ನು ಅರಿತು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಕಲಿಸಿಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತದೆ, ತಂದೆ ಚಿತ್ತಾನುಸಾರವಾಗಿ ಹೇಗೆ ಪ್ರಾರ್ಥನೆ ಮಾಡುವುದಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ಪವಿತ್ರಾತ್ಮನು ತಾನೇ ನಮ್ಮೊಳಗಿದ್ದು ಮಾತಿಲ್ಲದ ನರಳಾಟದೊಂದಿಗೆ ನಮಗಾಗಿ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾನೆ ಅಂತ ಹೇಳಿ ನಿನ್ನ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ನಮ್ಮೊಳಗಿದ್ದು ಪವಿತ್ರಾತ್ಮನು ಪ್ರಾರ್ಥನೆ ನಡೆಸಿ, ಯು ಪ್ರೇ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್, ಯೂಸ್ ಮೈ ಆರ್ಗನ್ಸ್. ನನ್ನ ಬಾಯಿನ ಯೂಸ್ ಮಾಡಿ, ಹಲ್ಲೆಲೂಯ, ನನ್ನನ್ನು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ನನ್ನ ಮೂಲಕ ತಂದೆಯ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನನ್ನನ್ನು ನಡೆಸಿ ಹೋಲಿ ಸ್ಪಿರಿಟ್, ನನ್ನನ್ನು ನಡೆಸಿ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ರು ಇನ್ಮೇಲೆ ಕರ್ತನೆ ಬರೀ ಬುದ್ಧಿಯಿಂದ ಅಷ್ಟಕ್ಕೆ ನಿಲ್ಲಿಸ್ಬಿಡಬಾರ್ದು, ಆತ್ಮದಲ್ಲಿಯೂ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಆತ್ಮ ಪ್ರಾರ್ಥನೆ ಮಾಡ್ತದೆ. ಹಲ್ಲೆಲೂಯ. ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ನನ್ನ ಆತ್ಮದೊಂದಿಗೆ ಕೂಡಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತೀರಿ. ಹಲ್ಲೆಲೂಯ. ನನಗೇನು ಬೇಕು, ನಮ್ಮ ಜನರಿಗೆ ಏನು ಬೇಕು, ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮ್ಮ ದೇಶಕ್ಕೆ ಏನು ಬೇಕು ಅಂತ ಹೇಳಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆಯಲ್ಲಿ ನಡೆಸುವ ಪವಿತ್ರಾತ್ಮನೇ ಪ್ರತಿಯೊಬ್ಬರಲ್ಲಿ ಈ ಕಾರ್ಯ ನಿರ್ವಹಿಸಿ. ಯಾರಿಗಾದರೂ ಇನ್ನೂ ವಾಣಿಯ ವರವನ್ನು ಹೊಂದದೇ ಇರುವಂತಹ ಸ್ಥಿತಿ ಇರುವುದಾದರೆ ಅಂಥವ್ರನ್ನ ನೀನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬರಿಗೂ ಇದರ ಅನುಭವ ಕೊಡಪ್ಪ. ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗ, ನಿನ್ನ ಸಮ್ಮುಖದಲ್ಲಿ ಕಾದಿರುವಾಗ ಉನ್ನತ ಬಲದಿಂದ ತುಂಬಿಸು, ಉನ್ನತ ಪ್ರಭಾವದಿಂದ ಆವರಿಸು. ಲೆಟ್ ಯೋರ್ ಹೆವೆನ್ಲಿ ಪವರ್ ಡಿಸೆಂಡ್ ಅಪಾನ್ ದೆಮ್. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನ ವರಗಳಿಂದ ತುಂಬಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಟ್ಟ ಮೇರೆಗೆ ಅವರು ಕರ್ತನೆ ನುಡಿಲಿಕ್ಕೆ ಪ್ರಾರಂಭ ಮಾಡಿದರು. ನೀನು ನುಡಿಲಿಕ್ಕೆ ಶಕ್ತಿಯನ್ನು ಕೊಡು ಪವಿತ್ರಾತ್ಮನೆ. ಪ್ರತಿಯೊಬ್ಬರ ಟಂಗ್ನ ಮೇಲೆ, ನಾಲಿಗೆ ಮೇಲೆ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಹಾಕು ಸ್ವಾಮಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಮಾತು ಪ್ರಾರಂಭ ಆಗಲಿ. ಥ್ಯಾಂಕ್ ಯು ಲಾರ್ಡ್. ವಾಣಿ ಪ್ರಾರಂಭ ಆಗಲಿ. ಥ್ಯಾಂಕ್ ಯು. ನಿನ್ನ ಜೊತೆ ಮಾತಾಡಲಿಕ್ಕೆ ವಾಣಿ ಪ್ರಾರಂಭ ಆಗಲಿ. ಥ್ಯಾಂಕ್ ಯು. ಏಕಾಂತವಾಗಿ ಗಂಟೆಗಟ್ಟಲೆ ವಾಣಿಯಲ್ಲಿ ಮಾತಾಡಲಿಕ್ಕೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಅನುಕೂಲ ಆಗಿರುವಂಥ ಈ ಸೌಭಾಗ್ಯ ಪ್ರತಿಯೊಬ್ಬರಿಗೂ ಸಿಗಲಿ ಸ್ವಾಮಿ.
ಥ್ಯಾಂಕ್ ಯು. ವಾಣಿಯಲ್ಲಿ ಪ್ರಾರ್ಥನೆ ಮಾಡಿ, ಎಕ್ಸಾಕ್ಟಾಗಿ ಏನು ಬೇಕಾಗಿದೆ ಅದನ್ನು ಪ್ರಾರ್ಥನೆ ಮಾಡಿ, ಅದನ್ನು ನಿನ್ನ ವಶಕ್ಕೆ ಒಪ್ಪಿಸಿ ನಿಶ್ಚಿಂತೆಯಿಂದ ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡಪ್ಪ. ಹಾಲೆಲೂಯ. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೈವ ಸಮಾಧಾನ ಹೇರಳವಾಗಿ ನಮ್ಮನ್ನು ಆವರಿಸುತ್ತದೆ. ಇದನ್ನು ಪ್ರತಿಯೊಬ್ಬರ ಅನುಭವಕ್ಕೆ ನೀವು ತಗೊಂಡು ಬನ್ನಿ. ವಿ ಕಮಿಟ್ ಇನ್ ಟು ಯೋರ್ ಹ್ಯಾಂಡ್ಸ್ ಹೋಲಿ ಸ್ಪಿರಿಟ್ ಗಾಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಒಂದು ನಿಮಿಷ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಿಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ತೇನೆ. ತಂದೆಯೇ, ಈ ಸಂದರ್ಭದಲ್ಲಿ ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರು ಹತ್ತಿರದಲ್ಲಿದ್ದರು, ದೂರದಲ್ಲಿದ್ದರು, ಪ್ರತಿಯೊಬ್ಬರಿಗೂ ಕರ್ತನೆ ವಾಣಿಯ ವರವನ್ನು ಕೊಡು ಸ್ವಾಮಿ. ಪವಿತ್ರಾತ್ಮನ ವರವನ್ನು ಕೊಡಪ್ಪ ಕರ್ತನೆ. ಬುದ್ಧಿಯಿಂದಲೇ ಪ್ರಾರ್ಥನೆ ಮಾಡಿದ್ದು ಸಾಕಪ್ಪ. ಥ್ಯಾಂಕ್ ಯು ಕರ್ತನೆ. ಅಷ್ಟಕ್ಕೆ ನಿಲ್ಲಿಸ್ಬಿಡಬಾರ್ದು, ಇನ್ನೊಂದು ಹೈಯರ್ ಲೆವೆಲ್ಗೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವ ಇನ್ನೊಂದು ಹೈಯರ್ ಲೆವೆಲ್ಗೆ ನೀನು ತಗೊಂಡೋಗು ಸ್ವಾಮಿ. ಥ್ಯಾಂಕ್ ಯು. ಒಂದು ವೇಳೆ ತಪ್ಪಾದ ಪರಿಕಲ್ಪನೆ ಏನಾದರೂ ಇದ್ದರೆ ಅದನ್ನೆಲ್ಲ ಎರೆಸ್ ಮಾಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರು ವಾಣಿಯಲ್ಲಿ ಮಾತಾಡಲಿಕ್ಕೆ ಒಂದು ಅನುಭವ ಕೊಡಪ್ಪ, ಎಕ್ಸ್ಪೀರಿಯನ್ಸ್ ಕೊಡಪ್ಪ. ಅವತ್ತು ಶಿಷ್ಯರಿಗೆ ಈ ಎಕ್ಸ್ಪೀರಿಯನ್ಸ್ ಇದ್ಮೇಲೆ ನಾವು ನಿಮ್ಮ ಶಿಷ್ಯರಲ್ವೇ, ನಮಗೂ ಕೂಡ ಈ ಅನುಭವ ಬೇಕಲ್ವೇ ಸ್ವಾಮಿ. ಕರ್ತನೆ ಪ್ರತಿಯೊಬ್ಬರಿಗೂ ಕೊಡಪ್ಪ. ಇದು ಆದಿಸಭೆಯವ್ರಿಗೂ ಮಾತ್ರ ಅಲ್ಲ, ನೀನು ಪಕ್ಷಪಾತಿ ಅಲ್ಲ, ಈಗಿರುವಂತಹ ನಿನ್ನ ಮಕ್ಕಳಿಗೂ ಸಹ ಪ್ರತಿಯೊಬ್ಬರಿಗೂ ಕೊಡಪ್ಪ. ತಪ್ಪಾದ ಆಲೋಚನೆಗಳು, ಕಲ್ಪನೆ ಎಲ್ಲ ತೆಗೆದಾಕು ಸ್ವಾಮಿ. ವೈಯಕ್ತಿಕವಾಗಿ ನಿನ್ನ ಜೊತೆಯಲ್ಲಿ ಗಂಟೆಗಟ್ಟಲೆ ಪ್ರತಿಯೊಬ್ಬರು ಮಾತಾಡಬೇಕಪ್ಪ. ಗಂಟೆಗಟ್ಟಲೆ ವಾಣಿಯಲ್ಲಿ ಮಾತಾಡಬೇಕು, ಪ್ರಯಾಣದಲ್ಲಿ ಮಾತಾಡಬೇಕು, ಕೆಲಸ ಮಾಡುವಾಗ ಮಾತಾಡಬೇಕು, ಹೋಗುವಾಗ ಬರುವಾಗ ಎಲ್ಲ ಸಂದರ್ಭದಲ್ಲೂ ವಾಣಿಯಲ್ಲಿ ಮಾತಾಡಿಕೊಂಡು ಗ್ರಹಿಕೆಗೆ ಮೀರಿದ ದೇವರ ಶಾಂತಿಯನ್ನು ಹೃದಯದಲ್ಲಿ ಅನುಭವಿಸುವ ಸೌಭಾಗ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಒಬ್ಬೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ, ಒಬ್ಬೊಬ್ಬರಿಗೂ ಅನುಗ್ರಹ ಕೊಡು. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಗೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ದಿನದಲ್ಲಿ ಕರ್ತನೆ ಪ್ರತಿಯೊಬ್ಬರನ್ನೂ ಕೂಡ ನೀನು ಕರ ಹಿಡಿದು ನಡೆಸು. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ, ಈ ದಿನ ವಾಣಿಯಲ್ಲಿ ನಾವು ಮಾತನಾಡುವ ದಿನ, ಪ್ರಾರ್ಥನೆ ಮಾಡುವ ದಿನ, ಈ ದಿನ ನಿನ್ನ ಕೃಪೆಯಲ್ಲಿ ಕವರ್ ಆಗಿರುವಂತಹ ದಿನ, ಈ ದಿನ ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯದ ದಿನ ಅಂತ ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ. ಹಾಲೆಲೂಯ. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೋಸ್ಕರವಾಗಿ ಬೇಡಿಕೊಳ್ತೇವೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ರೈತರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಎಲ್ಲ ರೈತರನ್ನು ನೀನು ಆಶೀರ್ವದಿಸು. ಶಿವಮೊಗ್ಗ ಜಿಲ್ಲೆಯ ರೈತರು ಈ ವರ್ಷ ಒಳ್ಳೆ ಮಳೆ, ಒಳ್ಳೆ ಬೆಳೆಯನ್ನು ಕಾಣಲಿ. ಈ ವರ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಸಿಗಲಿ. ರೈತರೆಲ್ಲರೂ ಸಂತೋಷವಾಗಿರಲಿಕ್ಕೆ, ಸಮಾಧಾನದಿಂದ ಇರಲಿಕ್ಕೆ ಸಹಾಯ ನೀಡಪ್ಪ. ವಿಶೇಷವಾಗಿ ರೈತರೆಲ್ಲರಿಗೂ ಕೂಡ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಪರಲೋಕದ ಭರವಸೆ ಕೊಡಪ್ಪ. ಇನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ನಮ್ಮೆಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.